ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬಿಜೆಪಿಯ ಪಾಪಿಗಳಿಂದ ನಮಗೆ ಲಾಸ್ ಆಗಿದೆ ಹೊರತು ಶಕ್ತಿ ಯೋಜನೆಯಿಂದಲ್ಲ. ಬಿಜೆಪಿಯವರು ಕೊರೋನಾ ಟೈಮ್ನಲ್ಲಿ ಲೂಟಿ ಹೊಡೆದು ಹೋಗಿದ್ದಾರೆ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿದರು. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಸಾರಿಗೆ ಬಸ್ ದರ ಎಲ್ಲಾ ಕಡೆ ಹೆಚ್ಚಳ ಮಾಡ್ತಾರೆ, ಗ್ಯಾಸ್ ದರ ಏರಿಕೆ ಆಗಿಲ್ವಾ, ಕೇಂದ್ರ ಸರ್ಕಾರ ಬೆಲೆ ಏರಿಕೆ ಮಾಡಿಲ್ವಾ ಎಂದು ಪ್ರಶ್ನೆ ಮಾಡಿದ್ರು. ಕೆಎಸ್ಆರ್ಟಿಸಿ ಹಾಳು ಮಾಡಿದ್ದೇ ಈ ಹಿಂದಿನ ಬಿಜೆಪಿ ಸರ್ಕಾರ. ಶಕ್ತಿ ಯೋಜನೆಯಿಂದ ನಮಗೆ ಲಾಸ್ ಆಗಿಲ್ಲ. ನಾವು ಸಾಕಷ್ಟು ಹೊಸ ಬಸ್ ಖರೀದಿ ಮಾಡಿದ್ದೀವಿ. ಗ್ಯಾರಂಟಿ ಯೋಜನೆ ಅಭಿವೃದ್ಧಿ ಅಲ್ವಾ, ಅದರಿಂದ ಜನರಿಗೆ ಅನುಕೂಲವಾಗಿದೆ. ಬಿಜೆಪಿಯವರು ಸಾಲ ಮಾಡಿ ಹೋಗಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿಯಿಂದ ಯಾವುದೇ ಲಾಸ್ ಆಗಿಲ್ಲ ಎಂದರು. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು, ನಾನು ಸಹ ಪ್ರಬಲ ಆಕಾಂಕ್ಷಿ, ನಾನೇನು ರಾಜಕೀಯ ಸನ್ಯಾಸಿ ಅಲ್ಲ. ಈ ಸಂದರ್ಭ ಬಂದಾಗ ಕೇಳ್ತೀನಿ, ಕೊಡುವುದು ಬಿಡುವುದು ಹೈಕಮಾಂಡ್ಗೆ ಬಿಟ್ಟದ್ದು. ಈಗ ಯಾವುದೇ ಸಂಪುಟ ಬದಲಾವಣೆ ಚರ್ಚೆ ಇಲ್ಲ ಎಂದಿದ್ದಾರೆ. ಸಾರಿಗೆ ಬಸ್ ನೋಡ್ರಿ, ಸಾರಿಗೆ ಬಸ್ಸು ಇವತ್ತು ದರ ಏರಿಕೆ ಮಾಡೋದು ಎಲ್ಲ ಕಡೆನೂ ಮಾಡ್ತಾರೆ. ಯಾಕೆ ಈಗ ಗ್ಯಾಸು 1000 ರೂಪಾಯಿ ಇದು 400 ರೂಪಾಯಿ ಇದ್ದದ್ದು ಈಗ ಎಲ್ಲಿ ಹೋಯ್ತು? ಅದಕ್ಕೇನಾದ್ರು ಕೂಗಾಡ್ತಾ ಇದ್ದಾರೆ ಯಾರು? ಬೇಡ, GSTನ ಹಾಲಿನ ಮೇಲೆ ಈ ಮೊಸರು ಮೇಲೆಲ್ಲ ಹಾಕಿದ್ರು, ಅದ್ರ ಮೇಲೆ ಯಾರು ಕೇಳ್ತೀರಾ ನೀವು? ಕೇಳಲ್ಲ. ಹಾಗೆ ಹಿಂದೆ 5 ವರ್ಷ ಕೊರೋನಾ ನೆಪ ಹೇಳಿ ಇಡೀ ನಮ್ಮ ಸಾರಿಗೆ ಎಲೆಯನ್ನು ಸರ್ವನಾಶ ಮಾಡಿದ್ದೇ ಇದೇ BJP ಅವರು. ಸಂಪೂರ್ಣ ಸರ್ವನಾಶ ಮಾಡಿದ್ದಾರೆ ಅವರು. ಎಲ್ಲ ಲಟೂರಿ ಬಸ್ ಆಗಿಬಿಟ್ಟು ಹಾಳಾಗಿ ಹೋಗಿದೆ. ಈಗ ನಮ್ಮ ಸರ್ಕಾರ ಹೊಸ ಬಸ್ ಯಾರು ತಂದಿದ್ರು ಅವರು? 5 ವರ್ಷದಲ್ಲಿ ಒಂದೇ ಒಂದು ಹೊಸ ಬಸ್ ಕೊಟ್ಟಿಲ್ಲ. ಇವತ್ತು ನಮ್ಮ ರಾಮಲಿಂಗ ರೆಡ್ಡಿ ಅವರು ಬಂದ ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು ಸುಮಾರು 3000 ಚಿಲ್ಲರೆ ಬಸ್ಸನ್ನು ಈಗ ಖರೀದಿ ಮಾಡ್ತಾಯಿದ್ದೀವಿ. ನನ್ನ ಸಾಗರಕ್ಕೆ ಈಗ 9-10 ಬಸ್ ಬಂತು ಈಗ ಆಲ್ರೆಡಿ. 10 ಆಯಿತಾ? 10 ಬಸ್ ಬರ್ತಾ ಇದೆ, ಬಂದು ಬಿಟ್ಟಾಯ್ತು. ನಾವು ಇನ್ನೂ 15 ಬಸ್ಸು 20 ಬಸ್ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಯಾರು ಮಾಡ್ತಿರೋದು? ಇವಕ್ಕೆಲ್ಲ ಬೇಕಲ್ಲ ಅಲ್ವಾ? ಕಾರ್ಮಿಕರು ಸಂಬಳ ಕೊಡಲೇಬೇಕಲ್ಲ. ನೀವು ಅವ್ರೇನು ಹೇಳೋದು? ಶಕ್ತಿ ಯೋಜನೆಯಿಂದ ಲಾಸ್ ಆಯಿತು ಅಂತ ಹೇಳ್ತಾರೆ. ಶಕ್ತಿ ಯೋಜನೆಯಿಂದ ನಮಗೇನು ಲಾಸ್ ಆಗಿಲ್ಲ, ಅದು ಅದರ ಸಮ ಆಗ್ತಾ ಇದೆ. ನಮಗೆ ಲಾಸ್ ಆಗಿದ್ದು ಇವರಿಂದ, ಈ ಪಾಪಿಗಳಿಂದಲೇ. ಈ BJPಯ ಪಾಪಿಗಳು ಯಾವ ಕೊರೋನಾ ಸಂದರ್ಭದಲ್ಲಿ ಲೂಟಿ ಮಾಡಿ ಹೊಡ್ಕು ತಿಂದರು, ಬಸ್ಸನ್ನು ಲಾಸ್ ಮಾಡಿ ಹೋದಂಥ ಪಾಪಿಗಳು ಇವರೆಲ್ಲ. ಹಾಗಾಗಿ ಇವರಿಗೆ ನೈತಿಕ ಹಕ್ಕಿಲ್ಲ ಮಾತಾಡಲಿಕ್ಕೆ. ಅದರಿಂದ ಸ್ವಲ್ಪ ಜನರಿಗೆ ಜಾಸ್ತಿ ಮಾಡಿದ್ದೀವಿ. ಅದನ್ನು ನಾನು ಸಮರ್ಥನೆ ಮಾಡೋಕ್ಕಾಗಲ್ಲ. ಆದರೂ ಏನು ಮಾಡೋದು? ಮಾಡಲೇಬೇಕಲ್ಲ. ಹೊಸ ಬಸ್ ಖರೀದಿ ಮಾಡಬೇಕಲ್ಲ. ಬೇಡ, ಹೊಸ ಬಸ್ ಖರೀದಿ ಮಾಡೋದು ಬೇಡ ಅಂತ ಹೇಳಿದರೆ ನಾವು ಜಾಸ್ತಿ ಮಾಡೋಕ್ಕೆ ಹೋಗಲ್ಲಪ್ಪ. ನಾವು ನಿಲ್ಲಿಸ್ಬಿಡ್ತೀವಿ. 3500 ಬಸ್ ಖರೀದಿ ಮಾಡ್ತಾ ಇದ್ದಾರೆ, ಬೇಡ ಬಂದು ನಿಲ್ಲಿಸ್ತೀವಿ ಅಲ್ವಾ? ಸಂಬಳ ಕೊಡೋದು ಇದ್ದಿದ್ದೇ ಬಿಡಿ, ಸಂಬಳ ಕೊಡಲೇಬೇಕಲ್ವಾ? ಅದೆಲ್ಲ ಹೋಗ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಿರ್ತಾರೆ. ನಾನೇ ಸನ್ಯಾಸಿ ಅಂತ ಅವತ್ತೇ ಹೇಳ್ತಾ ಇದ್ದೇನಲ್ಲ, ಆಕಾಂಕ್ಷಿನೇ. ನಾನು ಒಬ್ಬ ಪ್ರಬಲವಾದಂಥ ಆಕಾಂಕ್ಷಿ. ನಾನು ಬಂಗಾರಪ್ಪನವ್ರ ಗರಡಿಯಲ್ಲಿ ಬಂದಂಥವನು. 3ನೇ ಟರ್ಮ್ ನಾನು MLA ಆಗಿದ್ದೇನೆ. ಈ ಜಿಲ್ಲೆಯ ಜನರಿಗೆ ಗೊತ್ತು, ರಾಜ್ಯದ ಜನರಿಗೆ ಗೋಪಾಲಕೃಷ್ಣ ಬೇಳೂರು ಏನನ್ನೋದು ಗೊತ್ತಿದೆ. ಆದರೆ ನಾನು ಕೇಳ್ತೀವಿ, ಆದರೆ ಕೊಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿದ್ದು. ಈಗ ಸದ್ಯಕ್ಕೆ ಏನು ಕಾಣ್ತಾ ಇಲ್ಲ, ಅದು ಯಾವತ್ತೂ ಇಲ್ಲ. ಅದೇನೋ ಇದ್ದರೆ ನಾವು ಕೇಳ್ತೀವಿ. ಅಲ್ಲ, 2 ವರ್ಷ ಆಗಿಲ್ಲಲ್ಲ ಇನ್ನು, ಆದಮೇಲೆ ನೋಡೋಣ. ಖಂಡಿತ ಆಗಲಿ, ಆದಮೇಲೆ ಏನಿದೆ ಕೇಳೋದು ಅಂತ ಕೇಳ್ತೀವಿ. ಆದರೆ ಕೊಡೋದು ಬಿಡೋದು ಹೈಕಮಾಂಡ್ ಬಿಟ್ಟಿದ್ದು. ನಾನು ಯಾವತ್ತೂ ಒತ್ತಾಯ ಹಾಕಲ್ಲ. ನಾವು ಆಕಾಂಕ್ಷಿ ಅಂತ ಹೇಳ್ತೀನಿ ಅಷ್ಟೇ. ಹೇಳ್ತೀನಿ ಇಷ್ಟೇ. ಓಕೆ, ಥ್ಯಾಂಕ್ ಯು. ಅದು ಆಗಿದೆ ಅಂತ ಹೇಳೋದು ಆಗುತ್ತೆ. ಗ್ಯಾರಂಟಿ 54,000 ಕೋಟಿ ಏನು ಕಮ್ಮಿ ಅಲ್ಲ. ಈ ರಾಜ್ಯದ ಅಭಿವೃದ್ಧಿ ಆಗಲಿಕ್ಕೆ ಆಗ್ತದೆ. ಅದು ಒಂದು ಅಭಿವೃದ್ಧಿ ಅಲ್ವಾ? ಗ್ಯಾರಂಟಿ ಕಾರ್ಡಿಂದ ನೊಂದ ಜೀವಗಳು ಎಷ್ಟೋ ಬಡ ಕುಟುಂಬಗಳಿದ್ದಾರೆ. ಭಾಳ ಜನರಿಗೆ ಗೊತ್ತಿಲ್ಲ ಅದು. ನನಗೆ ಗೊತ್ತು, ನನ್ನ ಕ್ಷೇತ್ರದಲ್ಲಿ ಇರೋಮಲ್ಲ. ಪಾಪ ಒಂದೊತ್ತಿಗೆ ಊಟ ತಿನ್ನೋಕ್ಕೂ ಇಲ್ಲವರು ಇದ್ದಾರೆ, ಭಾಳ ಜನ ಇದ್ದಾರೆ. ಅವರು ಇವತ್ತು ನೆಮ್ಮದಿಯ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದು ಒಂದು ಇದಲ್ವಾ? ಅಭಿವೃದ್ಧಿ ಅಲ್ವಾ? ಬಡ ಕುಟುಂಬದಿಂದ ಮೇಲೆ ಬರೋದು ಅಭಿವೃದ್ಧಿ ಅಲ್ವಾ? ಅದು ಅಭಿವೃದ್ಧಿನೇ. ಹೇಳಿದಾರಲ್ಲ, ಹೋದ ಸರಿ ನಮಗೆ 1,22,000 ಕೋಟಿ ಅಭಿವೃದ್ಧಿ ಕೊಡ್ತೀನಿ ಅಂದಿದ್ದಾರೆ. ಅದು ಸಾಕಾಗಲ್ಲ. ಈ ಸರಿ ಬಡ್ಜೆಟಲ್ಲಿ ಜಾಸ್ತಿ ಆಗುತ್ತೆ ಅಂತ ಹೇಳಿ ಹೆಚ್ಚುವರಿ ದುಡ್ಡು ಬರೋದ್ರಿಂದ 1,90,000 ಕೋಟಿ ಏನೋ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದು ಬಂದರೆ ಸಾಕಲ್ಲ. BJPಯವರು ಮಾಡಿದ್ದೇನು? ಲಾಸ್ಟ್ ಕೊನೆ 1.5 ವರ್ಷ ಇರಬೇಕಾದ್ರೆ 2 ಲಕ್ಷ 10 ಕೋಟಿ ಸಾಲ ಮಾಡಿದರು. ಅವರು ಸಾಲ ಮಾಡಿ ಅವರು ಅದೇನು ಹೇಳ್ದಲ್ಲ ಕೊಟ್ಟು ಅಲ್ಲಿ ಕೆಲಸ ಮಾಡಿದ್ದಾರೆ. ಬಿಟ್ಟರೆ ನಾವು ಅವಕಾಶ ಇದ್ದಾವೆ, ನಾವು ಮಾಡ್ತೀವಿ ಬಿಡಿ ಅಲ್ವಾ? ಅಷ್ಟೇ. ಅಭಿವೃದ್ಧಿಗೇನು ಕೊರತೆ ಆಗಲ್ಲ, ಖಂಡಿತ ಆಗತ್ತೆ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.